ನನ್ನ ತಮ್ಮ ನನಗೆ ಭಾರ ಆಗಲಿಕ್ಕೆ ಸಾಧ್ಯವೇ? ಅದು ಸಹೋದರರೇ, ಕುಟುಂಬ ಅಂದರೆ ಅದು. ನನ್ನ ಅಪ್ಪ ಯಾವ ಕಾರಣಕ್ಕೂ ನನಗೆ ಭಾರ ಆಗಬಾರದು, ನನ್ನ ಅಮ್ಮ ಯಾವ ಕಾರಣಕ್ಕೂ ನನಗೆ ಭಾರ ಆಗಬಾರದು, ನನ್ನ ಪತ್ನಿ ಅವಳ ಸೌಂದರ್ಯ ಕಳಕೊಂಡಿದ್ದಾಳೆಂಬ ಕಾರಣಕ್ಕೆ ಯಾವ ಕಾರಣಕ್ಕೂ ಅವಳಿಗೆ ನನಗೆ ಭಾರ ಆಗಬಾರದು. ವೃದ್ಧಾಶ್ರಮಗಳಿಗೆ ನೀವು ಭೇಟಿ ಕೊಡಿ. ಒಂದು ಕಾಲದಲ್ಲಿ ಎಂತಹ ಉನ್ನತ ಹುದ್ದೆಯಲ್ಲಿ ಮೆರೆದವರೆಲ್ಲ ಆ ವೃದ್ಧಾಶ್ರಮಗಳಲ್ಲಿದ್ದಾರೆ. ಒಂದು ಕಾಲದಲ್ಲಿ ಎಂತಹ ಅತ್ಯುತ್ತಮ ಜೀವನ ಸಾಗಿಸಿದವರು ಆ ವೃದ್ಧಾಶ್ರಮಗಳಲ್ಲಿದ್ದಾರೆ. ನೀವು ಅವರೊಂದಿಗೆ ಮಾತಾಡಿಸಿ, ಖಂಡಿತ ಅವರು ನಿಮ್ಮೊಂದಿಗೆ ಮಾತಾಡುವುದಿಲ್ಲ. ವೃದ್ಧಾಶ್ರಮದಲ್ಲಿರುವ ಪ್ರತಿಯೊಬ್ಬರೊಂದಿಗೂ ನೀವು ಮಾತಾಡಿಸಿ ಸಹೋದರರೇ, ಅವರ ಬಾಯಿಯಿಂದ ಮಾತುಗಳು ಬರುವುದಿಲ್ಲ. ಅವರಿಗೆ ಅವರ ಕಣ್ಣಿನಲ್ಲಿ ಕಣ್ಣೀರು ಮಾತ್ರ ಬರಲಿಕ್ಕೆ ಸಾಧ್ಯ. ಅವರ ಕಣ್ಣಿನಲ್ಲಿ ಕಣ್ಣೀರು ಮಾತ್ರ ಬರ್ತಾ ಇರ್ತದೆ, ಅವರ ಬಾಯಿಯಿಂದ ಮಾತುಗಳು ಹೊರಡುತ್ತಾ ಇಲ್ಲ. ಸಹೋದರರೇ, ಕುಟುಂಬ ಛಿದ್ರಾಗಿ ಬಿಟ್ರೆ ಒಂದು ಸಮಾಜ, ಒಂದು ನಾಗರಿಕತೆಯ ಅರಾಜಕತೆಯ ಪತನದ ಸಂಕೇತ. ಅಳುತ್ತಾ ಹುಟ್ಟಿದವರು ನಾವೆಲ್ಲ ಈ ಜಗತ್ತಿಗೆ ಬರುವಾಗ ಅಳುತ್ತಾ ಹುಟ್ಟಿದವರು. ನಾಳೆ ಜಗತ್ತನ್ನು ಬಿಟ್ಟು ಹೋಗುವಾಗ ಬೇರೆ ಅವರನ್ನು ಅಳಿಸಿ ನಾವು ಹುಟ್ಟು ಹೋಗ್ತೇವೆ. ಜಗತ್ತಿಗೆ ನಾವು ಬರುವಾಗ ನಾವು ಅಳುತ್ತಾ ಬಂದದ್ದು, ನಾಳೆ ಜಗತ್ತನ್ನು ನಾವು ಬಿಟ್ಟು ಹೋಗುವಾಗ ಬೇರೆಯವರೆಲ್ಲ ಅಳುತ್ತಾ ಇರ್ತಾರೆ. ನಮ್ಮ ಪತ್ನಿ, ನಮ್ಮ ಮಕ್ಕಳು, ನಮ್ಮ ಬಂಧು ಮಿತ್ರಾದಿಗಳೆಲ್ಲ ನಮಗಾಗಿ ಅಳುತ್ತಾ ಇರ್ತಾರೆ. ಹೀಗೆ ಹುಟ್ಟುವಾಗ ನಿಮ್ಮನ್ನು ಸ್ವಾಗತಿಸಲು, ಸಂಭ್ರಮಿಸಲು, ನಾಳೆ ನೀವು ಜಗತ್ತಿನಿಂದ ಬಿಟ್ಟು ಹೋಗುವಾಗ ನಿಮಗೆ ವಿದಾಯ ಹೇಳಲು ಈ ಜಗತ್ತಿನಲ್ಲಿರುವ ಒಂದೇ ಒಂದು ಸ್ಥಳ ಯಾವುದು ಅಂತ ಕೇಳಿದರೆ ಸಹೋದರರೇ, ನಿಮ್ಮ ಕುಟುಂಬ ಮಾತ್ರ.